ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಈಗ ಎರಡನೇ ಎಫ್ಐಆರ್ ಕೂಡ ದಾಖಲಾಗಿದೆ. ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣ ಈಗ ಎರಡನೇ ಎಫ್ಐಆರ್ ದಾಖಲಾಗಿರೋದ್ರ ಮುಖಾಂತರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್, ಎರಡನೇ ಎಫ್ಐಆರ್ ದಾಖಲಾಗಿದೆ. ಎರಡನೇ ಸಂತ್ರಸ್ತ ನೀಡಿರುವ ದೂರನ್ನು ಆಧರಿಸಿ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಐಪಿಸಿ ಸೆಕ್ಷನ್ 377, 342 ಮತ್ತು 506ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ವಿಶೇಷ ಅಂದ್ರೆ ಈ ಕೇಸನ್ನು ದಾಖಲು ಮಾಡಿರೋದು ಸೂರಜ್ ರೇವಣ್ಣ ಅವರ ಆಪ್ತಾನೆ. ಇನ್ನೊಂದು ಎಫ್ಐಆರ್ ದಾಖಲಾಗಿರೋದ್ರಿಂದ ಸೂರಜ್ಗೆ ಇನ್ನಷ್ಟು ಸಂಕಷ್ಟ ಫಿಕ್ಸ್ ಆಗುತ್ತೆ. ದೂರಿನಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿದ ಮಾಹಿತಿಗಳನ್ನು. ಎರಡನೇ ಸಂತ್ರಸ್ತನಿಂದ ದೂರು ದಾಖಲಾಗಿದೆ. ಪೊಲೀಸರು ಈಗ ತನಿಖೆಗೆ ಇಳಿತಾರೆ. ಬಹಳ ವಿಸ್ತೃತವಾಗಿ ತನ್ನ ಮೇಲಾಗಿರುವ ದೌರ್ಜನ್ಯವನ್ನು ಎರಡನೇ ಸಂತ್ರಸ್ತ ದಾಖಲು ಮಾಡಿದ್ದಾನೆ. 4 ವರ್ಷಗಳ ಹಿಂದೆ ನನ್ನ ಮೇಲೆ ದೌರ್ಜನ್ಯ ನಡೆದಿತ್ತು. ದೂರು ಕೊಟ್ಟ ಬಳಿಕ ಸೂರಜ್ ರೇವಣ್ಣ ಆಪ್ತನ ಹೇಳಿಕೆ ಇದು. ಈಗ ಸಮಯ ಬಂದಿದೆ, ಹಾಗಾಗಿ ದೂರು ಕೊಡ್ತಾ ಇದ್ದೀನಿ. ನಾನೇ ಸ್ವ ಇಚ್ಛೆಯಿಂದ ಬಂದು ದೂರು ಕೊಟ್ಟಿದ್ದೀನಿ. ದೂರು ನೀಡಿರೋದ್ರ ಹಿಂದೆ ಬೇರೆ ಯಾರೂ ಇಲ್ಲ. ನಾನು ಸ್ವ ಇಚ್ಛೆಯಿಂದ ಬಂದು ದೂರು ಕೊಟ್ಟಿದ್ದೀನಿ. ನಾನು ಮತ್ತು ಮೊದಲ ಸಂತ್ರಸ್ತ ಇಬ್ಬರು ಕೂಡ ಸಹೋದ್ಯೋಗಿಗಳು. ಮೊದಲ ಸಂತ್ರಸ್ತನನ್ನು ಸೂರಜ್ಗೆ ಪರಿಚಯ ನಾನು ಮಾಡಿಕೊಟ್ಟಿಲ್ಲ. ಸೂರಜ್ ರೇವಣ್ಣಗೆ ಪರಿಚಯ ಇತ್ತು ಅಂತ ಈ ಪ್ರಕರಣದ ಸಂಪೂರ್ಣ ವಿವರವನ್ನು ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತೊಂದು ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತೆ ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು. ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಏನಾಗಿದೆ? 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ನಂತರ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ತರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡಂಗ್ ಮಾಡಿದ್ರು. ಕೆಲಸ ಮಾಡ್ತಾ ಇದ್ರು ಜೊತೆ ಸೂರಜ್ ನಿಮಗೆ ಇಲ್ಲ, ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು. ಅವ್ರ ಸಂಪರ್ಕದಲ್ಲಿ ಇದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡೋ, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಇನ್ಸಿಡೆಂಟ್ ಅಂತ ಹೇಳ್ಬೋದು.